ಇವತ್ತು ನನಗೆ ಭಾಳ ಸಂತೋಷಕರವಾದ ವಿಚಾರ ಏನು ಅಂತಂದರೆ, ಇವತ್ತು ಅದೇ ಶಶಿಕಾಂತ್ ಸೆಂಥಿಲ್ ಬಂದು ಬೆಂಗಳೂರಲ್ಲಿ ನನ್ನ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಕೇಸನ್ನು ಕೂಡ ಅವರು ಇವತ್ತು ಮಾಡಿರೋಂಥದ್ದು. ಇವತ್ತು ನಾನು ಕೂಡ ನಮ್ಮ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಅರ್ಜೆಂಟಾಗಿ ನಿಮಗೆ ಟೈಮ್ ಕೂಡ ಕೊಡದೇನೆ ಕರೀಲಿಕ್ಕೆ ಕಾರಣ ಏನಂತಂದರೆ, ಅಲ್ಲಿ ಅವರು ಕೇಸ್ ಫೈಲ್ ಮಾಡೋ ವಿಚಾರ ನನಗೆ ಗೊತ್ತಿತ್ತು. ಆದರೆ ಕೋರ್ಟ್ಗೆ ಹೋಗಿ ಫೈಲ್ ಮೆಟ್ಲತ್ತಿ ಫೈಲ್ ಮಾಡೋವರೆಗೂ ನಂಬೋಂಗಿಲ್ಲ. ಸೊ ಹಾಗಾಗಿ ಅದು ಮುಗಿದ ತಕ್ಷಣ ನಾನಿಲ್ಲಿ ತಮ್ಮನ್ನು, ಯಾಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಸೊ ಇಲ್ಲೇ ಬಳ್ಳಾರಿಯಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ವಿಷಯ ತಿಳಿಸೋಣ ಅಂತೇಳಿ ನಾನು ಬಂದಿದ್ದೆ ನಾನು. ಸೊ ಹಾಗಾಗಿ ಹೌದು, ಅವ್ರ ಹೆಸರನ್ನು ನಾನು ತಗೊಂಡು, ಯಾಕೆಂದರೆ ಇವತ್ತು ನೀವು ಹಂತ ಹಂತವಾಗಿ ನೋಡಿದರೆ ಇವತ್ತು ಸಮೀರನ್ನು SIT ಅವರು ಕರೀತಾ ಇದ್ದಾರೆ, ಗಿರೀಶ್ ಮೊಟ್ಟಣ್ಣವ್ರನ್ನ ಕರೀತಾ ಇದ್ದಾರೆ, ಮಹೇಶ್ ತಿಮ್ಮರೋಡಿ ಅವ್ರನ್ನ ಈಗಾಗಲೇ ಬಂಧನವೂ ಮಾಡಿದ್ದಾರೆ ಮತ್ತು SIT ಅವರು ಕರೀತಾ ಇದ್ದಾರೆ. ಮತ್ತು ಸುಮಾರು ಜಯಂತ್ ಅವ್ರ ಮನೆಯಲ್ಲಿ ಏನೆಲ್ಲ ವಿಷಯಗಳಾಯಿತು ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರನೇ. ಅದೆಲ್ಲ ಹೇಳೋದಕ್ಕಿಂತ ಕೂಡ ಸುಜಾತ ಭಟ್ ವಿಚಾರ ಕೂಡ ಇವತ್ತು ತಾವು ಗಮನಿಸಿದ್ದೀರಿ. ಎಲ್ಲರದ್ದು ಆಯಿತು. ನಾನು ಇನ್ನೇನು ಶಶಿಕಾಂತ್ ಸೆಂಥಿಲ್ ಅವ್ರ ಮನೆ ಮೆಟ್ಲೊಂದು ನಮ್ಮ SIT ಅವರು ಹತ್ಬೋದು ಅನ್ನೋಂಥದ್ದೊಂದು ಬಿಟ್ಟರೆ ಇನ್ನು ಬೇರೆ ಏನೂ ಬಾಕಿ ಇಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಅದೇ ಪಕ್ಷದ ಒಂದು ಸರ್ಕಾರ ಇರೋ ಕಾರಣ ಶಶಿಕಾಂತ್ ಸೆಂಥಿಲ್ ಅವ್ರನ್ನ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ಮೀರಿ ಹೋಗಿ ಅವ್ರನ್ನ ವಿಚಾರಣೆಗೆ ಕರೆಯೋದು ಸಂಶಯ. ಹಾಗಾಗಿ ಈ ಹಿಂದೆ ಕೂಡ ನಾನು ಏನಂತ ಹೇಳಿದ್ದೆ, NIA ಮತ್ತು CBI ವಿಚಾರಣೆ ಆದರೆ ಮಾತ್ರ, ಯಾಕಂದರೆ ಇದು ನಮ್ಮ ಕರ್ನಾಟಕ ರಾಜ್ಯವನ್ನು ಮೀರಿ ಹೊರ ರಾಜ್ಯ ತಮಿಳುನಾಡಲ್ಲಿ ಆ ಮುಸುಕುದಾರಿ ಚಿನ್ನಯ್ಯ ಇರೋದು ಇವತ್ತು ಸ್ಪಷ್ಟ ಆಗಿದೆ. ಅಂದರೆ ಇನ್ನೊಂದು ರಾಜ್ಯಕ್ಕೂ ಹೋಗಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು, ಡೆಲ್ಲಿಗೂ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಸೊ ನಮ್ಮ SIT ಅಧಿಕಾರಿಗಳಿಗೆ ಆ ವ್ಯಾಪ್ತಿ ಒಳಗಡೆ ಅವ್ರು ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ CBI ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತು ದೇಶದ ಗಡಿಯಾಚೆಗೂ ಕೂಡ ಇವತ್ತೇನು ಅಪಪ್ರಚಾರ ಇವತ್ತು ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಪುಣ್ಯಕ್ಷೇತ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಇವತ್ತು ಯೂಟ್ಯೂಬರ್ಸ್ನ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಹಣ ಎಲ್ಲಿಂದ ಬಂತು ಅಂತಂದರೆ, ಈಗಾಗಲೇ EDಯಿಂದ ಕೇಸನ್ನು ನಮೂದಿಸ್ಕೊಂಡ್ಬಿಟ್ಟು ವಿಚಾರಣೆಗೆ ನೋಟಿಸ್ಗಳನ್ನ ಕೊಡೋದು ಪ್ರಾರಂಭ ಆಗಿದೆ. ಅದೇ ಒಂದು ರೀತಿ ಇವತ್ತು NIA ಇನ್ವೆಸ್ಟಿಗೇಷನ್ ಕೂಡ ಆಗೋದ್ರಿಂದ ಯಾವುದಾದ್ರೂ ವಿದೇಶಿ ಉಗ್ರವಾದ ಸಂಸ್ಥೆಗಳು ಇದರ ಹಿಂದೆ ಇದೆಯಾ? ಇವತ್ತು ನಮ್ಮ ದೇಶದಲ್ಲಿ ದಿನೇ ದಿನೇ ಇವತ್ತು ನಮ್ಮ ಒಂದು ಧಾರ್ಮಿಕ ಭಾವನೆಗಳಿಗೆ ಇವತ್ತು ಅಟ್ಯಾಕ್ ಮಾಡುವಂಥ ಒಂದು ರೀತಿಯಲ್ಲಿ ಇಷ್ಟೆಲ್ಲ ಆಗಬೇಕು ಅಂತಂದರೆ ಇದರ ಹಿಂದೆ ಇವತ್ತು ಯಾವೊಂದು ವಿದೇಶಿ ಒಂದು ಉಗ್ರವಾದ ಸಂಸ್ಥೆಗಳು ಕೂಡ ಇದ್ದಾರೆ ಅನ್ನೋಂಥದ್ದು ಇದೆಲ್ಲದೂ ಕೂಡ ಹೊರಗಡೆ ಬರಬೇಕು ಅಂತಂದರೆ NIA CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾನು ಹೇಳಿದೆ ನಾನು. ಹಾಗಾಗಿ ಇವತ್ತು ಶಶಿಕಾಂತ್ ಸೆಂಥಿಲ್ ಅವರು ಮಾನನಷ್ಟ ಮೊಕದ್ದಮೆ ಕೇಸು ಅಂಥದ್ದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ, ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನನಷ್ಟ ಮೊಕದ್ದಮ ಕೇಸುಗಳೆಲ್ಲವೂ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ.